ಹಲೋ. ನೋಡಿ ನಿಫ್ಟಿನ ಅಬ್ಸರ್ವ್ ಮಾಡಿ. ನಿಫ್ಟಿ ಆಲ್ರೆಡಿ ನಾನು ಮೊನ್ನೆ ಹೇಳ್ದಂಗೆ ನಿಫ್ಟಿ ನಾನು ನಿನ್ನೆ ಒಂದು ವಿಡಿಯೋ ಮಾಡ್ಬಿಟ್ಟಿದ್ದೆ. ನಿಫ್ಟಿಲಿ ಯಾವುದೇ ತರದ ಬೇರಿಶ್ ಟ್ರೆಂಡ್ ಕಾಣ್ತಾ ಇಲ್ಲ ನನಗೆ. ನಾಳೆ ಅಂದ್ರೆ ನಿಫ್ಟಿ ಬೇರಿಶಿಗೆ ಬರ್ಬೇಕು ಅಂತಾನು ಹೇಳಿದೀನಿ ಅದೇ ವಿಡಿಯೋದಲ್ಲಿ. ಬಟ್ ನಾಳೆ ಯಾವುದೇ ಬೇರಿಶ್ ಟ್ರೆಂಡ್ ನನಗೆ ಕಾಣ್ತಾ ಇಲ್ಲ ಅಂತ ಹೇಳಿದೆ. ಯಾಕಂದ್ರೆ ಸೈಡ್ ವೇಸ್ ಆಗಿ ಆದ್ರೂ ಬರ್ಬೋದಿತ್ತು. ನಂಗೆ ನಾನು ನೀವು ಅದನ್ನ ಒಂದು ಥಿಂಕ್ ಮಾಡಿ. ಆ ಲೋನ ಒಂದು ಮಾರ್ಕ್ ಮಾಡ್ಕೊಂಡು ನೀವು ಎಂಟ್ರಿ ಕೊಟ್ಟಿದ್ರು ಚೆನ್ನಾಗಿತ್ತು. ಆ ಡೇದು ಪ್ರೀವಿಯಸ್ ಡೇ ಲೋನ ಎಂಟ್ರಿ ಮಾಡಿ ಇದನ್ ಮಾಡ್ಕೊಂಡು ನೀವು ಎಂಟ್ರಿ ಕೊಟ್ಟಿದ್ರೆ ಸಖತ್ತಾಗಿತ್ತು. ಇವಾಗ ನೀವು ನಿಫ್ಟಿ ಚಾರ್ಟ್ ನೋಡಿ ಅಬ್ಸರ್ವ್ ಮಾಡಿ ಕರೆಕ್ಟ್ ಆಗಿ ಅದು ಆಲ್ರೆಡಿ ಆ ಏನ್ ಮಾಡಿದೆ ಅಲ್ರಿ, ಸಪೋರ್ಟ್ ಇಂದ ಇವಾಗ ಇಲ್ಲಿಂದ ಬುಲ್ಲಿಶ್ ಆಗ್ಬೇಕಷ್ಟೇ ನಿಫ್ಟಿ, ಬೇರಿಶ್ ಆಗಂಗಿಲ್ಲ. ಇಲ್ಲಿಗಿಂದ ಒಂದ್ ಕ್ಯಾಂಡಲ್ ಏನಾದ್ರು ಗ್ರೀನ್ ಅಲ್ಲಿ ಏನಾದ್ರು ನಾಳೆ ಓಪನ್ ಆಗಿ ಕ್ಲೋಸ್ ಆದ್ರೆ ಡೇ ಕ್ಯಾಂಡಲ್ ಅಲ್ಲಿ ಬುಲ್ಲಿಶ್ ನ ನೋಡಕ್ಕೆ ಸಿಕ್ಕೇ ಸಿಗುತ್ತೆ. ಕನ್ಫರ್ಮ್ ಆಗಿ ಬರ್ಕೊಳ್ಳಿ, ಬುಲ್ಲಿಶ್ ಸಿಕ್ಕೇ ಸಿಗುತ್ತೆ. ಒಂದು ಕ್ಯಾಂಡಲ್ ರೆಡ್ ಅಲ್ಲಿ ಕ್ಲೋಸ್ ಆದ್ರೆ, ಇದು ಗ್ರೀನ್ ಅಲ್ಲಿ ಕ್ಲೋಸ್ ಆದ್ರೆ, ಯಾಕಂದ್ರೆ ಅವಾಗ ಮಾರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಅದು ಸಪೋರ್ಟ್ ಲೈನ್ ಅಲ್ಲಿ ಆಗ್ತಾ ಇದೆ, ರೆಸಿಸ್ಟೆನ್ಸ್ ಅಲ್ಲಿ ಆಗ್ತಿಲ್ಲ. ಏನಾದ್ರು ಈ ಲೈನ್ ಏನಾದ್ರು ನಿಫ್ಟಿ ಬ್ರೇಕ್ ಕೊಟ್ರೆ ನಿಫ್ಟಿ ಸಿಕ್ಕಾಬಟ್ಟೆ ಬೇರೆಸ್ನ ನೋಡಕ್ ಸಿಗುತ್ತೆ. ಈ ಲೈನ್ ಇದೇನು 25,800 ಏನಾದ್ರು ಬ್ರೇಕ್ ಕೊಟ್ರೆ 25,800 ಅನ್ನಕ್ಕಿಂತ ಈ ಟ್ರೆಂಡ್ ಲೈನ್ ನಾಳೆ ಬ್ರೇಕ್ ಕೊಡ್ಬಾರ್ದು. ಈ ಸಪೋರ್ಟ್ ಇದು ಸಪೋರ್ಟ್ ವರ್ಕ್ ಆಗ್ತಿದೆ. ಸಪೋರ್ಟ್ ಲೈನ್ ಬೇರಿಶ್ ಅಲ್ಲಿ ಬ್ರೇಕ್ ಮಾಡ್ತು ಅಂದ್ರೆ ಬೇರಿಶ್ ಆಗ್ಬಿಡುತ್ತೆ. ಓಕೆನಾ? ಸೊ ನಾಳೆ ನಿಫ್ಟಿ ಯಾವ ತರ ಇದೆ, ಏನು ಮೂಮೆಂಟ್ ಅಂತ ಒಂದ್ ಚೆಕ್ ಮಾಡ್ಕೊಂಬರೋಣ. ನೋಡಿ ಏನ್ ನಾಳೆ ನೋಡಿ ಇದು ಫೇರ್ ವ್ಯಾಲ್ಯೂ ಗ್ಯಾಪ್ ಆಗಿ ಉಳ್ಕೊಂಡಿತ್ತು ಇವತ್ತು. ಈಗ ನೋಡಿ ಪ್ರೈಸ್ ಆಕ್ಷನ್ ಮಾಡ್ಕೊಂಡು ಕವರ್ ಮಾಡ್ತಾನೆ. ಓಕೆ, ಇದು ನೆಕ್ಸ್ಟ್ ನಾಳೆ ಅದು ನೋಡಿ ನೀವು ಅಬ್ಸರ್ವ್ ಮಾಡಿ. ನಾನು ಬುಲ್ಲಿಶ್ ಆಗುತ್ತೆ, ನಂಗೆ ಯಾವ್ದೇ ಬೇರಿಶ್ ಕಾಣ್ತಾ ಇಲ್ಲ ಅಂದೆ. ಸೊ ಸಪೋರ್ಟ್ ಲೈನಿಗೆ ಬರ್ಬೇಕಾಗಿತ್ತು, ಸಪೋರ್ಟ್ ಲೈನಿಗೆ ಬಂತು, ಹೆಚ್ಚಾಯ್ತು. ಈ ಲೈನ್ ಏನಾದ್ರು ಬಿಟ್ಟು ಮಾರ್ಕೆಟ್ ಎಕ್ಸ್ಟ್ರಾ ಏನಾದ್ರು ಒಂದು ಕ್ಯಾಂಡಲ್ ಏನಾದ್ರು 5 ಮಿನಿಟ್ ಅಲ್ಲಿ ಕ್ಲೋಸ್ ಮಾಡಿದ್ಯಾ? ಇಲ್ಲ, ಚಾನ್ಸೇ ಇಲ್ಲ. ಯಾಕೇಳಿ ಸಪೋರ್ಟ್ ಲೈನ್ ಇಂದ ಬುಲಿಶ್ ಆಗ್ಬೇಕಿತ್ತು, ಅವ್ನು ಬೇರಿಶ್ ಆಗ್ಬೇಕಂದ್ರೆ ಕಟ್ ಮಾಡ್ಕೊಂಡಾರು ಕೆಳಗ್ ಬರ್ತಾ ಇದ್ದ. ಕರೆಕ್ಟಾ? ಬ್ರೇಕ್ ಮಾಡ್ಕೊಂಡಾರು ಕೆಳಗ್ ಬರ್ತಾ ಇದ್ದ. ಸೊ ಹಂಗಾಗಿ ಅದು ನಾಳೆ ಏನಾದ್ರು ಬೇರಿಶ್ ಟ್ರೆಂಡ್ ಅಲ್ಲಿ ಇರೋ ಚಾನ್ಸಸ್ ತುಂಬಾನೇ ಕಡಿಮೆ ಇದೆ. ಸೊ ನೀವು ನಾಳೆ ಬೇರಿಶ್ ಅಲ್ಲಿ ವರ್ಕ್ ಮಾಡ್ಬೇಕು ಅನ್ನೋದಾದ್ರೆ ಇದಿರೋದ್ರಿಂದ ತುಂಬಾನೇ ಡೇಂಜರ್. ಓಕೆನಾ? ಇದೇನಾದ್ರೂ ಬ್ರೇಕ್ ಮಾಡ್ಕೊಂಡು ಕೆಳಗ್ ಬಂದ್ರೆ ವರ್ಕ್ ಮಾಡಿ. ನಾನೇನ್ ನಾಳೆ ಬೇರಿಶ್ ಆಗತ್ತು ಇಷ್ಟೊಂದೆಲ್ಲ ಇದಾಗ ಚಾನ್ಸಸ್ ಇರಲ್ಲ. ನಿಫ್ಟಿಲಿ ನಾಳೆ ಬುಲ್ಲಿಶ್ ಆಗೋ ಚಾನ್ಸಸ್ ತುಂಬಾ ಇರೋದು. ಓಕೆ, ನಾಳೆ ಏನಾದ್ರು ಬುಲ್ಲಿಶ್ ಅಲ್ಲಿ ನೀವು ವರ್ಕ್ ಮಾಡೋದಾದ್ರೆ ಸ್ಟಾರ್ಟಿಂಗ್ ಏನಾದ್ರು ಒಂದ್ ಕ್ಯಾಂಡಲ್ ಎಂಟ್ರಿ ಮಾಡ್ಕೊಂಡು ಒಂದು ಸ್ವಲ್ಪ ಸ್ಕ್ಯಾಲ್ಪ್ ಮಾಡ್ತೀನಿ ಅಂದ್ರೆ 26,000 ಸೈಕಾಲಜಿಕಲ್ ನಂಬರ್. ಇಲ್ಲಿಂದ ಮಾರ್ಕೆಟ್ ರಿವರ್ಸ್ ಆಗೋ ಚಾನ್ಸಸ್ ಇರುತ್ತೆ. ಅದು ಯಾಕೋ ಮಾರ್ಕೆಟ್ ಅದೇ ಜಾಗಕ್ಕೆ ಹೋಗ್ಬಿಟ್ಟು ಟಚ್ ಆಗಿ ವಾಪಸ್ ಬಂದಿರೋದ್ರಿಂದ ಬೇರಿಶ್ ಆದ್ರೂ ಆಗ್ಬೋದು, ಹೇಳಕ್ ಬರಲ್ಲ. ಇರಿ ಒಂದ್ ನಿಮಿಷ, 1 ಮಿನಿಟ್ ಅಲ್ಲಿ ಯಾವುದೇ ತರದ ಅಪ್ಡೇಟ್ ನನಗೆ ಕಾಣ್ತಾ ಇಲ್ಲ. ಇದರಿಂದ ಕೆಳಗಡೆ ಏನಾದ್ರು ಬಂದ್ರೆ ಬೇರಿಶ್ ಟ್ರೆಂಡ್ ಸ್ವಲ್ಪ ನೋಡ್ಬೋದು ಅಷ್ಟೇ. ಮತ್ತೆ ಇದೇ ಲೈನ್ ಬಂದು ಪುಲ್ ಬ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನೊಂದು ಓಕೆ, ಈ ಲೈನ್ ನ ಮಾರ್ಕೆಟ್ ಸಪೋರ್ಟ್ ಆಗಿ ತಗೊಂಡ್ ಮೇಲೆ ಹೋದ್ರೆ ಸೂಪರ್. ಮತ್ತೆ ಇದನ್ನ ಬ್ರೇಕ್ ಮಾಡ್ಕೊಂಡು ಕೆಳಗೆ ಬಂದ್ರೆ ಮತ್ತೆ ಬೇರಿಶ್ ನೋಡ್ತೀರಿ, ಮತ್ತೆ ಈ ಲೈನ್ ಬಂದ್ರು ಬರುತ್ತೆ ಮಾರ್ಕೆಟ್. ಮತ್ತೆ ಯಾಕಂದ್ರೆ ಸಪೋರ್ಟ್ ಬೇಕು, ಸ್ಟ್ರಾಂಗ್ ಸಪೋರ್ಟ್ ಝೋನ್ ಇಂದನೇ ಹೋಗ್ಬೇಕು ಮಾರ್ಕೆಟ್. ನೋಡಿ ಇಲ್ಲೊಂದು ಟ್ರೆಂಡ್ ಲೈನ್ ನ ನಾನು ಗ್ರಾಫ್ ನ ಲೈನ್ ಹಾಕೊಂಡಿದೀನಿ. ಈ ಲೈನ್ ನ ಬ್ರೇಕ್ ಮಾಡಿ ವಾಪಸ್ ಇದೇ ಜಾಗ ಬಂದು ಕ್ಲೋಸ್ ಆಗಿದೆ. ಇದೇ ಜಾಗ ಕ್ಲೋಸ್ ಆಗಿರೋದ್ರಿಂದ ಮತ್ತೆ ಸಪೋರ್ಟ್ ಲೈನ್ ಅಲ್ಲಿ 4 ಅವರ್ಸ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಸಪೋರ್ಟ್ ಲೈನ್ ಅಲ್ಲಿ ಏನಾಗಿದೆ ಅಂದ್ರೆ ಇನ್ಸೈಡ್ ಆಫ್ ದ ಕ್ಯಾಂಡಲ್ ಆಗಿದೆ, ಮದರ್ ಬೇಬಿ ಕ್ಯಾಂಡಲ್ ಆಗಿದೆ. ಸೊ ಹಂಗಾಗಿ ನಾಳೆ ಬುಲಿಶ್ ಟ್ರೆಂಡ್ ಚಾನ್ಸಸ್ ಜಾಸ್ತಿನೇ ಇದೆ. ಇವತ್ತು ನಾನು ಬೇರಿಶ್ ಅಲ್ಲಿ ವರ್ಕ್ ಮಾಡಿದೆ, ನಿಮ್ಗೆ ಶಾರ್ಟ್ ವಿಡಿಯೋದಲ್ಲಿ ಹಾಕಿದೀನಿ. ಈ ರೆಕ್ಟಾಂಗಲ್ ಬಾಕ್ಸ್ ಯಾವ ತರ ವರ್ಕ್ ಆಗ್ತವೆ, ಏನು ಇದನ್ನ 4 ಅವರ್ಸ್ ಅಲ್ಲಿ ಹೆಂಗ್ ಕಾಣೋದು ಅಂತ ನನ್ನ ವ್ಯೂವರ್ಸ್ ಗೆ ಹೇಳ್ಕೊಡ್ತೀನಿ. ಸ್ವಲ್ಪ ಟೈಮ್ ಆಗ್ಬೋದು ಅಷ್ಟೇ, ನಾನು ಹೇಳ್ಕೊಡ್ತೀನಿ. ಬುಲ್ಲಿಶ್ ಅಲ್ಲಿ ಮಾರ್ಕೆಟ್ ಹೋಗ್ಬೇಕು ಚೆನ್ನಾಗಿ ಅಂದ್ರೆ 26,064 ಬ್ರೇಕ್ ಮಾಡ್ಬೇಕು. 64, 65 ಬ್ರೇಕ್ ಮಾಡಿದಾಗ ಟಾರ್ಗೆಟ್ ಬಂದ್ಬಿಟ್ಟು 26,211. ಅಂದ್ರೆ 2 ದಿನ ಆದ್ರೂ ಆಗ್ಬೋದು. ಒಂದೇ ದಿನಕ್ಕೆ ನಿಫ್ಟಿ ಮೂವ್ಮೆಂಟ್ ಕೊಡಂತ ದಿನಗಳು ಏನಲ್ಲ ಇದು. 200 ಪಾಯಿಂಟ್ ಎಲ್ಲ ಓಕೆ ಕೊಟ್ರು ಕೊಡ್ಬೋದು, ಹೇಳಕ್ ಬರಲ್ಲ. ನಿಫ್ಟಿಲಿ ನಾಳೆ ಏನಾದ್ರು ಬುಲ್ಲಿಶ್ ಅಲ್ಲಿ ವರ್ಕ್ ಮಾಡೋದಂದ್ರೆ, ಯಾಕೆಂದ್ರೆ ಸಪೋರ್ಟ್ ಇಂದ ಹೋಗ್ತಾ ಇದೆ, ಇಲ್ಲಿಂದ ರಿವರ್ಸ್ ಆದ್ರೇನೆ ನಿಫ್ಟಿ ಮತ್ತೆ ಇದೇ ಲೈನಿಗೆ ಬಂದು ವಾಪಸ್ ಹೋಗುತ್ತೆ. ನೀವು ಬೇಕಾದ್ರೆ ವರ್ಕ್ ಮಾಡೋದಾದ್ರೆ ಇಲ್ಲಿಂದ ರಿವರ್ಸ್ ಮತ್ತೆ ಸಪೋರ್ಟ್ ಲೈನ್ ವರ್ಕ್ ಮಾಡಿದ್ರೆ ವರ್ಕ್ ಮಾಡಿ, ನೋ ಪ್ರಾಬ್ಲಮ್. ಸಣ್ಣದಾಗ ಒಂದು ಎಸ್ ಎಲ್ ಹಿಡ್ಕೊಂಡು ಫಸ್ಟ್ನೇ ಕ್ಯಾಂಡಲ್ ಬಂದ್ರು ಬರ್ಬೋದು, ಬರಲ್ಲ ಮಾರ್ಕೆಟ್. ಇಲ್ಲಿಂದ ವಾಪಸ್ ರಿಕವರಿ ಆಯ್ತು ಅಂತಂದ್ರೆ ಹೋಗುತ್ತೆ. ಇನ್ನು ಏನ್ ಡೌಟ್ ಇಲ್ಲಿ ಅಂದ್ರೆ ಎಕ್ಸಾಕ್ಟ್ ಸೈಕಾಲಜಿಕಲ್ ನಂಬರ್ ಅಲ್ಲೇ ಹೋಗ್ಬಿಟ್ಟು ಮಾರ್ಕೆಟ್ ರಿಜೆಕ್ಷನ್ ಆಗಿದೆ. ಇಲ್ಲಿಂದನೇ ರಿವರ್ಸ್ ಆಗೋ ಚಾನ್ಸಸ್ ನ ತೋರಿಸ್ತಾ ಇದೆ ನಮಗೆ ಸಿಂಬಲ್ ನ 5 ಮಿನಿಟ್ ಕ್ಯಾಂಡಲ್ ಅಲ್ಲಿ. ಸೊ ಹಂಗಾಗಿರೋದ್ರಿಂದ ಮಾರ್ಕೆಟ್ ಅಲ್ಲಿ ಬೇರಿಶ್ ಆದ್ರೂ ಆಗ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ನೋಡಿ ನಾಳೆ ಏನಾದ್ರು ಇದನ್ನ ಬ್ರೇಕ್ ಮಾಡ್ಕೊಂಡು ಮಾರ್ಕೆಟ್ ಅಲ್ಲಿ ಬುಲ್ಲಿಶ್ ಹೋಯ್ತು ಅಂದ್ರೆ ಡೆಫಿನೆಟ್ ನಾಗಿ ಹೇಳ್ತೀನಿ
ಬುಲಿಶ್ ಹೋಗುತ್ತೆ ಮಾರ್ಕೆಟ್. ಅದ್ರಾಗ ಏನ್ ಬೇರೆ ಮಾತೇ ಇಲ್ಲ, ಸರಿನಾ. ಇವಾಗ ಸ್ವಲ್ಪ ಶೇರ್ಸ್ಗಳನ್ನ ಚೆಕ್ ಮಾಡೋಣ. ನಾನೊಂದ್ 2-3 ಶೇರ್ ನ ನೋಡಿದೀನಿ. ಟಾಟಾ ಮೋಟರ್ಸ್. ಟಾಟಾ ಮೋಟರ್ಸ್ ಫಸ್ಟ್ ಲಿಕ್ವಿಡಿಟಿ ಚೆನ್ನಾಗಿತ್ತು, ಒಂದೇ ಶೇರ್ ಇರೋದ್ರಿಂದ. ಇವಾಗೆಲ್ಲ ಸ್ಪ್ಲಿಟ್ ಮಾಡಿರೋದ್ರಿಂದ ಅದು ಕಮಾಂಡಿಟಿ ಇದು ಗೂಡ್ಸ್ ವೆಹಿಕಲ್ದು ಕಾರ್ಗಳ್ದೆಲ್ಲ ಸಪರೇಟ್ ಮಾಡಿರೋದ್ರಿಂದ ಸ್ವಲ್ಪ ಲಿಕ್ವಿಡಿಟಿ ಕಮ್ಮಿ ಇರುತ್ತೆ. ಆದ್ರೂ ಅಂತ ಏನ್ ಪ್ರಾಬ್ಲಮ್ ಏನಿಲ್ಲ ಟಾಟಾದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ. ಟಾಟಾ ಮೋಟರ್ಸ್ ಅಲ್ಲಿ ಏನೋ ಇನ್ವೆಸ್ಟ್ಮೆಂಟ್ ಮಾಡೋದಿದ್ರೆ ನಿಮ್ಮ ಎಂಟ್ರಿ ಎಲ್ಲಿರ್ಬೇಕು ಅಂದ್ರೆ 364ನ ಬ್ರೇಕ್ಔಟ್ ಕೊಟ್ರೆ ಮಾತ್ರ ಟಾಟಾ ಮೋಟರ್ಸ್ ಅಲ್ಲಿ 379 ತನಕ ನಿಮ್ ಟಾರ್ಗೆಟ್ ನ ತಗೊಂಡೋಗ್ಬೋದು. ಇನ್ನೊಂದೇನು, ಈಗ ಸದ್ಯದಲ್ಲಿ ಟಾಟಾ ಮೋಟರ್ಸ್ ಅಲ್ಲಿ ನೋಡಿ ಬೇರಿಶ್ ಟ್ರೆಂಡ್ ನೋಡಕ್ ಸಿಗುತ್ತೆ. ಯಾಕೆಂದ್ರೆ ರೆಸಿಸ್ಟೆನ್ಸ್ ಹತ್ರ ಹೋಗಿ ರಿವರ್ಸ್ ಆಗ್ತಾ ಇದೆ ಟಾಟಾ ಮೋಟರ್ಸ್. ನೀವೇ ಅಬ್ಸರ್ವ್ ಮಾಡಿ, ರೆಸಿಸ್ಟೆನ್ಸ್ ನ ಮಾರ್ಕೆಟ್ ಬಿಟ್ರೆ ಮಾತ್ರ ಮಾರ್ಕೆಟ್ ಅಲ್ಲಿ ಒಂದು ನೀವೇನಾದ್ರು ಪುಟ್ ಸೈಡ್ ಏನಾದ್ರು ಪ್ಲಾನ್ ಮಾಡ್ತೀರಾ, ಇದ್ರಲ್ಲೂ ಆಪ್ಷನ್ಸ್ ಇದೆ. ಟಾಟಾ ಮೋಟರ್ಸ್ ಅಲ್ಲೂ ಆಪ್ಷನ್ಸ್ ಇದೆ ನೋಡಿ. ಇಲ್ಲಿ ಆಪ್ಷನ್ಸ್ ಹೋಗ್ಬಿಟ್ಟು ಅದು ನಿಮ್ಮ ಮೊಬೈಲ್ ಅಲ್ಲಿ ಹೋಗ್ಬಿಟ್ಟು ಏಂಜಲ್ ಅನ್ನೋದನ್ನು ಯಾವ್ದು ಯೂಸ್ ಮಾಡ್ತೀರಾ ಅದ್ರಲ್ಲಿ ಹೋಗ್ಬಿಟ್ಟು ಅದ್ರಲ್ಲಿ ಆಪ್ಷನ್ ಅಲ್ಲಿ ಪುಟ್ಟು ಕಾಲು ಎರಡು ತಗೋಬಹುದು. ಪುಟ್ ಅಂದ್ರೆ ನಿಮ್ಗೆ ಗೊತ್ತು, ಮಾರ್ಕೆಟ್ ಮೇಲೆ ಹೋಗ್ಬೇಕಾದ್ರೆ ಕಾಲ್ ತಗೋಬೇಕು. ಮಾರ್ಕೆಟ್ ಕೆಳಗಡೆ ಬೀಳ್ತಾ ಇದೆ ಅಂತ ತೋರಿಸಿದಾಗ ಪುಟ್ ತಗೋಬೇಕು. ಅದ್ ನಿಮಗೆ ಗೊತ್ತಿರ್ಬೇಕು. ಇಷ್ಟು ಗೊತ್ತಿಲ್ಲ ಅಂದ್ರೆ ನೀವು ಟ್ರೇಡರ್ ಅಲ್ಲ, ಟ್ರೇಡಿಂಗ್ ಮಾಡಕ್ ಹೋಗ್ಬೇಡಿ. ಓಕೆನಾ. ಈಗ ಏನಾದ್ರು ಅದು ಬೇರಿಶ್ ಟ್ರೆಂಡ್ ಅಲ್ಲಿ ಇರುತ್ತೆ. ನೀವು ಬೇರಿಶ್ ಟ್ರೆಂಡ್ ಅಲ್ಲಿ ಏನಾದ್ರು ವರ್ಕ್ ಮಾಡ್ಲೇಬೇಕು, ನಾನು ಪ್ರಾಫಿಟ್ ಮಾಡ್ಲೇಬೇಕು ಅನ್ನೋದಾದ್ರೆ ಮಾರ್ಕೆಟ್ ಈ ಲೈನ್ ನ ಬ್ರೇಕ್ಔಟ್ ಕೊಟ್ಟಾಗ ಮಾಡಿ. ಯಾಕೆಂದ್ರೆ ಅವಾಗ ಈ ಸಪೋರ್ಟಿಗೆ ಬಂದೇ ಬರುತ್ತೆ, ಕನ್ಫರ್ಮ್ ಆಗಿ ಬರುತ್ತೆ ಈಗ ಲೈನ್ ನ ಬ್ರೇಕ್ಔಟ್ ಕೊಟ್ರೆ. ಓಕೆನಾ. ಮತ್ತೆ ಇದನ್ನ ಬ್ರೇಕ್ಔಟ್ ಕೊಟ್ಕೊಂಡ್ ಮೇಲೆ ಹೋದಾಗ ನಿಮ್ ಎಂಟ್ರಿ ಇರ್ಲಿ. ಯಾವಾಗ ಈ ರೆಕ್ಟಾಂಗಲ್ ಬಾಕ್ಸ್ ನ ಬಿಟ್ಟು ಅವಾಗ 365 ಬ್ರೇಕ್ಔಟ್ ಕೊಟ್ರೆ 379 ಹೋಗ್ತಾನೆ. ರಿಲಯನ್ಸ್ ಏನಾಗ್ತಿದೆ ಚೆಕ್ ಮಾಡೋಣ. ರಿಲಯನ್ಸ್ ಮೇನ್ ಅಂತ ಅವತ್ತಿಂದ ಹೇಳ್ತಾ ಇದ್ದೀನಿ ನಾನು. ರಿಲಯನ್ಸ್ ಓಕೆ. ರಿಲಯನ್ಸ್ ಡೇ ಕ್ಯಾಂಡಲ್ ರಿಲಯನ್ಸ್ ನಾನು ಅಬ್ಸರ್ವ್ ಮಾಡಿದ್ರೆ, ರಿಲಯನ್ಸ್ ಅಲ್ಲಿ ನೀವೇನಾದ್ರು ಅಂದ್ರೆ ರಿಲಯನ್ಸ್ ಏನಾದ್ರು ನೀವು ತಗೋಬೇಕು, ಬೈ ಮಾಡ್ಬೇಕು ಅಂತ ನಿಮ್ಮ ಇದ್ರಲ್ಲಿದ್ರೆ ಯಾವಾಗ ಬೈ ಮಾಡಿ ಅಂತ ಅವತ್ತಿಂದ ಹೇಳ್ತಾ ಇದೀನಿ. 1608 ಮೇಲೆ ಬೈ ಮಾಡಿ. ಆರಾಮಾಗಿ ಅದು 1900 ಹೋಗೇ ಹೋಗುತ್ತೆ ರಿಲಯನ್ಸ್. ಕಣ್ಮುಚ್ಕೊಂಡು ಬೈ ಮಾಡಿ, ವೆಯ್ಟ್ ಮಾಡಿ. ಮುಂದಿನ ವರ್ಷ ಒಳಗಡೆ ಆಲ್ಮೋಸ್ಟ್ ನಿಮಗೆ 300 ರೂಪಾಯಿ ರಿಟರ್ನ್, ಅಲ್ಲಿಗೆ 18% ರಿಟರ್ನ್ ಕೊಡುತ್ತೆ ನೀವು ಹಾಕಿರೋ ಅಮೌಂಟ್ಗೆ. ಓಕೆನಾ. ಈಗ ಗೋಲ್ಡ್ ಏನಾಗ್ತಿದೆ ನೋಡೋಣ. ಗೋಲ್ಡ್ ಇದೇ ಜಾಗದಿಂದ ರಿಟ್ರೇಸ್ಮೆಂಟ್ ತಗೊಳಕ್ಕೆ ಏನ್ ಬರ್ತಾ ಇಲ್ಲ. ನೋಡೋಣ. ನನ್ಗೂ ರಿಟ್ರೇಸ್ಮೆಂಟ್ ತಗೊಂಡಿದ್ರೆ ಇನ್ನೂ ಚೆನ್ನಾಗಿರೋದು. ಈ ಕ್ಯಾಂಡಲ್ ವಿಗ್ ಹೊಡೆದೋಗಿದ್ರು ಮುಗ್ದೋಗಿತ್ತು. ಇಲ್ಲೇನಾದ್ರು ಕ್ಯಾಂಡಲ್ ಕ್ಲೋಸ್ ಆದ್ರೆ ಬುಲ್ಲಿಶ್ ಆಗುತ್ತೆ ಅಂದ್ರೆ ಅದ್ಯಾಕೋ ಇಲ್ಲೇ ಕ್ಲೋಸ್ ಆಗ್ತಾ ಇರೋದ್ರಿಂದ ಬುಲ್ಲಿಶ್ ನ ಇದೇ ಸದ್ಯದಲ್ಲೇ ನೋಡೋ ಚಾನ್ಸಸ್ ಇಲ್ಲ. ಹ್ಯಾಮರ್ ಗೆ ಪವರ್ ಇರುತ್ತೆ ಅಂತ ಹೇಳಿದೆ ಕ್ಯಾಂಡಲ್ ಸ್ಟಿಕ್ಸ್ ಪ್ರಕಾರ. ಇಲ್ಲೇನಾದ್ರೂ ಒಂದು ಗ್ರೀನ್ ಕ್ಯಾಂಡಲ್ ಡೇ ಕ್ಯಾಂಡಲ್ ಕ್ಲೋಸ್ ಆಗಿದ್ರೆ ಬುಲ್ಲಿಶ್ ಆಗ್ತಾ ಇತ್ತು ಗೋಲ್ಡ್. ಈಗ್ಲೂ ಏನ್ ಅದೇನು ಬೇರಿಶ್ ಆಗುತ್ತೆ ಅಂತಿಲ್ಲ. ಇಲ್ಲಿ ನೋಡಿ, ಇಲ್ಲೇ ಕ್ಲೋಸ್ ಆಗ್ತಿದೆ ಮಾರ್ಕೆಟ್. ಇದು ಇಲ್ಲೇ ಕ್ಲೋಸ್ ಆಯ್ತು, ಇದು ಇಲ್ಲೇ ನೋಡಿ. ನೀವು ಅಬ್ಸರ್ವ್ ಮಾಡಿ, ನಾನು ನಿನ್ನೆನೇ ಒಂದು ವಿಡಿಯೋ ಹಾಕಿದೀನಿ ನಿಮ್ಗೆ. ಅಂದ್ರೆ ಈ ರೆಕ್ಟಾಂಗಲ್ ಅಂದ್ರೆ ಈ 2 ಲೈನ್ ಇಂದ ಒಂದು ರೆಕ್ಟಾಂಗಲ್ ಬಾಕ್ಸ್ ನ ಬೇಕಾದ್ರೆ ಹಾಕೊಳ್ಳಿ. ನೋಡಿ, ಇಲ್ಲೇ ರಿಜೆಕ್ಷನ್ ಆಗ್ತೈತಿ ಮಾರ್ಕೆಟ್ ಅಂದ್ಮೇಲೆ ಈ ಬಾಕ್ಸ್ ನ ಬಿಟ್ರೆ ಮಾತ್ರ ಯಾವ ಸೈಡ್ ಆದ್ರೂ ಮೂವ್ಮೆಂಟ್ ಕೊಡುತ್ತೆ ಗೋಲ್ಡ್. ಓಕೆನಾ. ಬಿಟ್ಕಾಯಿನ್ ಏನಾಗಿದೆ ನೋಡೋಣ. ಬಿಟ್ಕಾಯಿನ್ ನಲ್ಲಿ ಮೊನ್ನೆ ಒಂದು ಕ್ರಾಶ್ ನೋಡಿದ್ವಲ್ಲ. ಬಿಟ್ಕಾಯಿನ್ ಬಿಟ್ಕಾಯಿನ್ ಓಕೆ. BTC ನೋಡಿ, BTC ನಾನು ಮೊನ್ನೆ ಹೇಳಿದೆ ನಿಮ್ಗೆ. ನಾನು ಯಾಕೆ ಈ ಕ್ಯಾಂಡಲ್ ಕ್ರಿಯೇಟ್ ಆದಾಗ್ಲೇ ಹೇಳಿದೆ, ಇಲ್ಲಿಂದ ಕೆಳಗೆ ಹೋಗಕ್ ಬಿಡಲ್ಲ, ಇಲ್ಲಿಂದ ಕೆಳಗಡೆ ಹೋಗಕ್ ಬಿಡಲ್ಲ. ಇನ್ನೂ ಒಂದ್ ನೀವು ಅಬ್ಸರ್ವ್ ಮಾಡಿ, ಡಿಸ್ಕೌಂಟ್ ಅಲ್ಲಿ ಸಿಕ್ಕಿದೆ ನಿಮ್ಗೆ. ಒಂದ್ಸತಿ ನೀವು ಬೈ ಮಾಡಕ್ ಚಾನ್ಸಸ್ ಇರ್ಲಿಲ್ಲ BTC. ಇನ್ನೊಂದ್ಸತಿ BTC ನ ಬೈ ಮಾಡೋದಕ್ಕೆ ನಿಮ್ಗೆ ಡಿಸ್ಕೌಂಟ್ ಅಲ್ಲಿ ಸಿಕ್ಕೈತೆ. ಆರಾಮಾಗಿ 8,000 ನೀವು ಹಿಡಿತಾ ಇದ್ರಿ. $10,000 ಒಂದಲ್ಲ ಎರಡಲ್ಲ. ಬರೀ 1x ಲಿವರೇಜ್ ಇಟ್ಬಿಟ್ಟು ಟ್ರೇಡ್ ಮಾಡಿದ್ರು ನೀವು ಅನ್ಕೊಳಕ್ಕಾಗಲ್ಲ ಅಷ್ಟು ಪ್ರಾಫಿಟ್ ಮಾಡ್ತಾ ಇದ್ರಿ. ಓಕೆನಾ. ಈಗ್ಲೂ ಏನಿದಿಲ್ಲ, ಆರಾಮಾಗಿ BTC ಇನ್ವೆಸ್ಟ್ಮೆಂಟ್ ಮಾಡೋರು ಇನ್ವೆಸ್ಟ್ಮೆಂಟ್ ಮಾಡಬಹುದು. ಓಕೆನಾ. ಇನ್ವೆಸ್ಟ್ಮೆಂಟ್ ಮಾಡಿ BTC ಈ ರೆಕ್ಟಾಂಗಲ್ ಬಾಕ್ಸ್ ಬಿಟ್ರೆ BTC ತುಂಬಾ ದೊಡ್ಡ ಮೂವ್ಮೆಂಟ್ ನ ನೋಡಕ್ ಸಿಗುತ್ತೆ. ಅಂದ್ರೆ ಸದ್ಯದಲ್ಲಿ ಆರಾಮಾಗಿ 1 ಲಕ್ಷ ಮತ್ತೆ ಕ್ರಾಸ್ ಮಾಡುತ್ತೆ ಈಗ ರೆಕ್ಟಾಂಗಲ್ ಬಾಕ್ಸ್ ನ ಬಿಟ್ರೆ. ಓಕೆನಾ. ಇದು ನೋಡ್ಕೊಂಡು ಟ್ರೇಡ್ ಮಾಡಿ, ಸೇಫ್ ಆಗಿ ಟ್ರೇಡ್ ಮಾಡಿ. ಓಕೆ, ಬಾಯ್ ಬಾಯ್. ನಾಳೆ ನಿಫ್ಟಿಲಿ ಹೇಳದ್ನಲ್ಲ,